ವಿದ್ಯಾರ್ಥಿಗಳೇ, ವಾಟ್ ಈಸ್ ಮೀನ್ ಬೈ ಟ್ರುತ್ ಟೇಬಲ್? ಟ್ರುತ್ ಟೇಬಲ್ ಅಂತ ಕಾನ್ಸೆಪ್ಟನ್ನು ನಾವು ಹೇಗೆ ಬಳಸಬೇಕು ಅಂತ ಹೇಳಿದರೆ, ನಮ್ಮ ಸರ್ಕ್ಯೂಟಲ್ಲಿ ಹೇಗೆ 0 and 1 ಅಂತ ಸಿಗ್ನಲ್ ವರ್ಕ್ ಆಗ್ತಿದೆ ಅಂತ ಒಂದು ಸಿಂಪಲ್ ಕಾನ್ಸೆಪ್ಟನ್ನು ಈ ಬೂಲಿ ಎಕ್ಸ್ಪ್ರೆಷನ್ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ತಿದ್ದೇವೆ. ಹಾಗಾದರೆ ವಾಟ್ ಈಸ್ ಮೀನ್ ಬೈ ಟ್ರುತ್ ಟೇಬಲ್? What is meant by truth table? Table which represents all the possible values. ನಾವು ಹೀಗೆ ಹೇಳಿದಂತೆ ತಮಗೆ ಲಾಜಿಕಲ್ ಎಕ್ಸ್ಪ್ರೆಷನ್ ಈಸ್ ಈಕ್ವಲ್ ಟು ನಂಬರ್ ಆಫ್ ವೇರಿಯಬಲ್ಸ್ ಅಂಡ್ ದೆನ್ ಲಾಜಿಕಲ್ ಆಪರೇಷನ್ಸ್ ಅಂತ ಹೇಳಿದೆ ವಿದ್ಯಾರ್ಥಿಗಳೇ. ಹಾಗಾದರೆ ಆ ವೇರಿಯಬಲ್ಗಳಿಗೆ ನಾವೇನು ಮಾಡಬೇಕಾಗುತ್ತೆ? ಇಲ್ಲಿ 0 and 1 ಅಂತ ಸಿಗ್ನಲ್ನ ನೀವು ಪಾಸ್ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಾವು ಆ ಟೇಬಲ್ನ ರಚಿಸಿದಾಗ ಏನಾಗ್ತದೆ, ನಮಗೆ ಏನು ಔಟ್ಪುಟ್ ಬರುತ್ತೆ, ನಾವು ಏನು ಇನ್ಪುಟ್ ಮಾಡ್ತಿದ್ವಿ, ಆ ಸರ್ಕ್ಯೂಟಲ್ಲಿ ಹೇಗೆ ವರ್ಕ್ ಆಗ್ತಿದೆ ಅನ್ನೋದು ಒಂದು ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಟೇಬಲ್ ವಿಚ್ ರೆಪ್ರೆಸೆಂಟ್ಸ್ ಆಲ್ ದ ಪಾಸಿಬಲ್ ವ್ಯಾಲ್ಯೂಸ್ ಅಂದರೆ ಯಾವ ಥರ ವೇರಿಯಬಲ್ನ ನೀವು ಬಳಸ್ಕೊಂಡಿದ್ದೀರಿ, ಆ ವೇರಿಯಬಲ್ಗಳಿಗೆ ನೀವು ಸಿಗ್ನಲ್ಸನ್ನು ಸೂಚಿಸಬೇಕು. ನಾನು ಮುಂದೆ ಹೇಳ್ತೀನಿ. ಆಲ್ ದ ಪಾಸಿಬಲ್ ವ್ಯಾಲ್ಯೂಸ್ ಆಫ್ logical variables. For example, this one is the logical expression. F is the function name. ಈ ಫಂಕ್ಷನ್ ಅಲ್ಲಿ ಎರಡು ವೇರಿಯಬಲ್ ಅನ್ನು ಬಳಸಿಕೊಳ್ಳಲಾಗಿದೆ. f ಆಫ್ a, b ಒಂದು ಫಂಕ್ಷನ್ ನೇಮ್ ಅಲ್ಲಿ ಎರಡು ವೇರಿಯಬಲ್ಗಳನ್ನು ನಾವು ಬಳಸ್ಕೊಂಡಿದ್ದೇವೆ. ಈಸ್ ಈಕ್ವಲ್ ಟು a ಅಂತ ನೀವು ಯಾಕೆ ಬಳಸಿರಿ, ಬೇರೆ ರೀತಿಯಾಗಿ ಬಳಸಬೇಕು ಅಂತ ಹೇಳಿದರೆ, ನಾವು ಹಿಂದಿನ ಬಾರಿ ಅಭ್ಯಾಸ ಮಾಡಿದಂಥ ಲಾಜಿಕಲ್ ಸ್ಟೇಟ್ಮೆಂಟ್ಸಲ್ಲಿ ದೀಪ ಪ್ರಿಫರ್ಸ್ ರೈಸ್ ಫಾರ್ ಮೀಲ್ಸ್, ಎ ಅಂತ ನೀವು ಯಾಕೆ ಬರೀಬೇಕು ಅನ್ನೋದು ಒಂದು ಎಕ್ಸಾಂಪಲ್ನ ನಾನು ಸೂಚಿಸಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ಈ ರೀತಿ ಇರಬಹುದು ಈ ಫಂಕ್ಷನ್ನಲ್ಲಿ. ಎಫ್ ಆಫ್ ಎ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಎ ಬಿ ಅಂತ ಹೇಳಿದರೆ ಅಲ್ಲಿ ರೋಟಿ ಮತ್ತು ರೈಸ್ ಎರಡನ್ನೂ ಇಷ್ಟಪಡ್ತಾರೆ ಮೀಲ್ಸಲ್ಲಿ ಅನ್ನೋದಾದರೆ ನೀವು ಈ ರೀತಿ ಬರೀಬಹುದು ವಿದ್ಯಾರ್ಥಿಗಳೇ. ಎ ಬಿ ಹೀಗೆ ಈ ಮೂರು ಎಕ್ಸಾಂಪಲ್ಗಳನ್ನು ನಾವು ಬೇರೆ ವಿಧವಾಗಿ ಲಾಜಿಕಲ್ ಸ್ಟೇಟ್ಮೆಂಟ್ಗಳನ್ನು ಅಲ್ಲಿ ಸೂಚಿಸಿರ್ತವೆ. ಹಾಗಾಗಿ ಒಂದು ಲಾಜಿಕಲ್ ಫಂಕ್ಷನನ್ನು ಬರೆದಿದ್ದೇನೆ. ಅಲ್ಲಿ ಎರಡು ವೇರಿಯಬಲ್ಗಳನ್ನು ಸೂಚಿಸಲಾಗಿದೆ, ಎ ಮತ್ತು ಬಿ ಅಂತೇಳಿ. ಈ ರೀತಿ ಬರೀಬೋದು ಹೇಳ್ತಿದ್ದೀನಿ ನಾನು. ಎ ಅಂತ ಬರೆದಿದ್ದಾವೆ, ಅಲ್ಲಿ ರೈಸ್ ಇಷ್ಟಪಡ್ತಾರೆ, ಬಿ ರೋಟಿ ಇಷ್ಟಪಡ್ತಾರೆ. ಇಲ್ಲಿ ರೈಸ್ ಮತ್ತು ರೋಟಿ ಎರಡನ್ನೂ ಆ ಮೀಲ್ಸಲ್ಲಿ ಇಷ್ಟಪಡ್ತಿದ್ದಾರೆ ವಿದ್ಯಾರ್ಥಿ ಅಂತ ಹೇಳಿ ಹೇಳ್ತಿದ್ದೀನಿ. ಹಾಗಾಗಿ ದಿಸ್ ಒನ್ ಇಸ್ ದ ಲಾಜಿಕಲ್ ಫಂಕ್ಷನ್ ಆರ್ ಬೂಲಿಯನ್ ಎಕ್ಸ್ಪ್ರೆಷನ್. ಟೇಬಲ್ ವಿಚ್ ರೆಪ್ರೆಸೆಂಟ್ಸ್ ಆಲ್ ದ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಲಾಜಿಕಲ್ ವೇರಿಯಬಲ್ಸ್. ನೀವು ಎಷ್ಟು ವೇರಿಯಬಲ್ಗಳನ್ನ ಬಳಸ್ಕೊಂಡಿದ್ದೀರಿ, ಆ ವೇರಿಯಬಲ್ಗಳಿಗೆ ಏನು ಮಾಡಬೇಕಾಗುತ್ತೆ, ಆ ಸಿಗ್ನಲ್ಸನ್ನು ನಾವು ಸೂಚಿಸಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ. ಹೇಗೆ ವರ್ಕ್ ಆಗುತ್ತೆ ಸಿಸ್ಟಮ್ನ ಸರ್ಕ್ಯೂಟಲ್ಲಿ ಅಂತೇಳಿ. ಲಾಜಿಕಲ್ ವೇರಿಯಬಲ್ಸ್ ಎ ಮತ್ತು ಬಿ ಯಾವ ವೇರಿಯಬಲ್ನ ಬಳಸ್ಕೊಂಡಿದ್ದೀರಿ ಅವಕ್ಕೆ ನೀವು ಅಲ್ಲಿ ಸಿಗ್ನಲ್ಸನ್ನು ಹೇಗೆ ನಾನು ಸೂಚಿಸಬೇಕು ಅಂತ ಮತ್ತೆ ಮುಂದೆ ಹೇಳ್ತೀನಿ. Possible values of logical variables with all the possible result for given combination of values. ಯಾವ ಸಿಗ್ನಲ್ಸನ್ನ ಪಾಸ್ ಮಾಡ್ತೀರಿ, ಆ ಪಾಸ್ ಮಾಡೋದಂಥ ವಿಧಾನದಲ್ಲಿ ನಾವು ಲಾಜಿಕಲ್ ಆಪರೇಷನ್ಸನ್ನು ಬಳಸ್ಕೊಳ್ತವೆ. ಆ ಲಾಜಿಕಲ್ ಆಪರೇಷನ್ಸ್ ಹೇಳಿದ್ರೆ ಅಂಡ್ ಆರ್ ನಾಟ್ ಅಂತ ಹೇಳಿ ಇಂದಿನ ತರಗತಿಯಲ್ಲಿ ತಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ಅಂಡ್ ಅಂತ ಟ್ರುತ್ ಟೇಬಲ್ನ ಹೇಗೆ ಬರೆಯುವುದು, ಆರ್ ಅಂತ ಟ್ರುತ್ ಟೇಬಲನ್ನು ಹೇಗೆ ಬರೆಯೋದು, ನಾಟ್ ಅಂತ ಟ್ರುತ್ ಟೇಬಲ್ನ ಹೇಗೆ ಬರೆಯೋದು ಅಂತ ಪರಿಚಯ ಮಾಡಿಕೊಟ್ಟಿದ್ದೇವೆ. ಇಲ್ಲೂ ಇನ್ನೊಂದು ಬಾರಿ ನಾನು ಪರಿಚಯ ಮಾಡಿಕೊಡ್ತೇನೆ. ಟೇಬಲ್ ವಿಚ್ ರೆಪ್ರೆಸೆಂಟ್ಸ್ ಆಲ್ ದ ಪಾಸಿಬಲ್ ವ್ಯಾಲ್ಯೂಸ್. ನೀವು 0 and 1 ಅಂತ ನೀವು ಯಾಕೆ ಬರೀಬೇಕು ಅಂತ ಹೇಳಿದರೆ, ಅಲ್ಲಿ ವೇರಿಯಬಲ್ಸ್ ಇದ್ದಾವೆ, ಆ ವೇರಿಯಬಲ್ಸ್ಗೆ ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಹಾಗಾಗಿ ಆ ಕಾಲಮ್ಗಳನ್ನು ರಚನೆ ಮಾಡ್ತೇನೆ. ಹಾಗಾಗಿ ಅದಕ್ಕೆ ಟ್ರುತ್ ಟೇಬಲ್ ಅಂತ ಹೇಳ್ತೇವೆ. ಆಲ್ ದ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಲಾಜಿಕಲ್ ವೇರಿಯಬಲ್ಸ್. ಯಾವ ವೇರಿಯಬಲ್ನ ಬಳಸ್ಕೊಂಡಿರಿ, ಎಷ್ಟು ವೇರಿಯಬಲ್ಗಳನ್ನ ಬಳಸ್ಕೊಂಡಿರಿ ಅದಕ್ಕಂತ ನೀವು ಆ ಸಿಗ್ನಲ್ಸನ್ನು ಪಾಸ್ ಮಾಡಬೇಕು. ವಿತ್ ಆಲ್ ದ ಪಾಸಿಬಲ್ ರಿಸಲ್ಟ್ ಫಾರ್ ಗಿವನ್ ಕಾಂಬಿನೇಷನ್ ಆಫ್ ವ್ಯಾಲ್ಯೂಸ್. ಇಲ್ಲಿ ಎ ಅಂತ ವೇರಿಯಬಲ್ ಇದೆ, ಅಲ್ಲಿ ಸಿಗ್ನಲ್ಸನ್ನು ಪಾಸ್ ಮಾಡ್ತೇನೆ. ಬಿ ಅಂತ ವೇರಿಯಬಲ್ ಇದೆ, ಅಲ್ಲೂ ಸಿಗ್ನಲ್ಸನ್ನು ಪಾಸ್ ಮಾಡ್ತೇನೆ. ಆದರೆ ಅಲ್ಲಿ ಲಾಜಿಕಲ್ ಆಪರೇಟರ್ ಮುಖಾಂತರ ನಮಗೇನಾಗುತ್ತೆ, ಮುಂದೆ ರಿಸಲ್ಟನ್ನು ಒಂದು ಕಾಲಮಲ್ಲಿ ಸೂಚಿಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ದಿಸ್ ಒನ್ ಇಸ್ ದ ಟ್ರುತ್ ಟೇಬಲ್. ಈ ಫಂಕ್ಷನ್ ನೇಮಲ್ಲಿ ಎರಡು ವೇರಿಯಬಲ್ ಇದಾವೆ, ಒಂದು ಎ ಅಂತ ಹೇಳಿ, ಇನ್ನೊಂದು ಬಿ ಅಂತ ಹೇಳಿ. ಎರಡು ಕಾಲಮ್ಗಳನ್ನು ನಚ್ಕೊಂಡಿದ್ದೇನೆ. ಫಸ್ಟ್ ಎ ಕಾಲಮ್ ಅಂಡ್ ದೆನ್ ಬಿ ಕಾಲಮ್. ಇಲ್ಲಿ ನಂಬರ್ ಆಫ್ ರೋಸ್ ಇದೆ, ದೀಸ್ ಆರ್ ದ ರೋಸ್, 4 rows ಬರೆದಿದ್ದೇನೆ. ನೆಕ್ಸ್ಟ್ 3 columns ಬರೆದಿದ್ದೇನೆ.
This is the vertical lines are columns. Okay, this one and these are the columns. These are the rows in a truth table. How construction of truth table. ನೀವು ಟ್ರೂತ್ ಟೇಬಲ್ ನ ಹೇಗೆ ಡಿಸೈನ್ ಮಾಡಬೇಕು ಬರೀಬೇಕು ಅನ್ನೋ ಒಂದು ಸಿಂಪಲ್ ಕಾನ್ಸೆಪ್ಟ್ ಬೇಕು ವಿದ್ಯಾರ್ಥಿಗಳ. ರೈಟ್ ದ ಗಿವನ್ ವೇರಿಯೇಬಲ್ಸ್ ಇನ್ ಎ ಸ್ಪೆಸಿಫೈಡ್ ಎಕ್ಸ್ಪ್ರೆಷನ್. ನಾವು ಒಂದು ಎಕ್ಸ್ಪ್ರೆಷನ್ ನ ಕೊಟ್ಟಿದ್ದೇನೆ, ಎಷ್ಟು ವೇರಿಯಬಲ್ ಇದಾವೆ ಅಂತ ನಿಮ್ಮ ಫಂಕ್ಷನ್ ನೇಮ್ ಅಲ್ಲಿ ಅಲ್ಲಿ ಬರ್ತಿದ್ದಾವೆ. ಎಫ್ ಆಫ್ ಎ ಕಾಮ ಬಿ, ಎ ಮತ್ತು ಬಿ ಅಂತ ಎರಡು ವೇರಿಯಬಲ್ ಅಂತ ಹೊಂದಿದ್ದಾವೆ. ಹಾಗಾಗಿ ನಾನು ಏನ್ ಮಾಡ್ತೇನೆ, ರೈಟ್ ದ ಗಿವನ್ ವೇರಿಯಬಲ್ಸ್ ಇನ್ ಎ ಸ್ಪೆಸಿಫೈಡ್ ಎಕ್ಸ್ಪ್ರೆಷನ್. ಒಂದು ಎಕ್ಸ್ಪ್ರೆಷನ್ ನ ಕೊಟ್ಟಿರ್ತವೆ, ನೀವು ಅದರಲ್ಲಿ ಎಷ್ಟು ವೇರಿಯಬಲ್ ಇದಾವೆ ಅವುಗಳನ್ನ ಅಬ್ಸರ್ವ್ ಮಾಡಿದ್ರೆ ಮಾತ್ರ ನಾವು ಟ್ರೂತ್ ಟೇಬಲ್ಗಳನ್ನ ರಚಿಸಕ್ಕೆ ಸಾಧ್ಯ ವಿದ್ಯಾರ್ಥಿಗಳು. ರೈಟ್ ದ ಗಿವನ್ ವೇರಿಯಬಲ್ಸ್ ಇನ್ ಎ ಸ್ಪೆಸಿಫೈಡ್ ಎಕ್ಸ್ಪ್ರೆಷನ್. ಮೊದಲು ಕೊಟ್ಟಂತ ಎಕ್ಸ್ಪ್ರೆಷನ್ ಅಲ್ಲಿ ಎಷ್ಟು ವೇರಿಯಬಲ್ ಇದೆ ಅಂತ ಗಮನಿಸಬೇಕು. ಕ್ರಿಯೇಟ್ ಎ ನ್ಯೂ ಕಾಲಮ್ ಫಾರ್ ಈಚ್ ವೇರಿಯಬಲ್ ಆಫ್ ದಿ ಎಕ್ಸ್ಪ್ರೆಷನ್. ಅಲ್ಲಿ ಎ ಮತ್ತು ಬಿ ಅಂತ ಎರಡು ವೇರಿಯಬಲ್ ಇದಾವೆ. ಹಾಗಾಗಿ ಎರಡು ಕಾಲಮ್ಗಳನ್ನು ನಾವು ರಚಿಸೋಣ ವಿದ್ಯಾರ್ಥಿಗಳಿಗೆ. ಎ ಕಾಲಮ್ನ ಬರ್ತೀನಿ, ಬಿ ಕಾಲಮ್ನ ಬರ್ದೇನೆ. ನೆಕ್ಸ್ಟ್ ಎ ಬಿ ಅಂತ ಇದೆ, ಅದಕ್ಕೆ ಹೇಗೆ ಬರೀಬೇಕು ಮತ್ತೆ ನೆಕ್ಸ್ಟ್ ಹೇಳ್ತೇನೆ. ಕ್ರಿಯೇಟ್ ಎ ನ್ಯೂ ಕಾಲಮ್ ಫಾರ್ ಈಚ್ ವೇರಿಯಬಲ್ ಆಫ್ ದಿ ಎಕ್ಸ್ಪ್ರೆಷನ್. 2 to the power of n input combination in the truth table of logic system. Very important. ಇಲ್ಲಿ ನೀವು ಎಷ್ಟು ಕಾಲಮ್ಗಳನ್ನು ಬರೀಬೇಕು, ಎಷ್ಟು ರೋಗಳನ್ನು ನೀವು ಬರೀಬೇಕು ಅನ್ನೋದು ಈ ಒಂದು ಸಿಂಪಲ್ ಫಾರ್ಮುಲಾ ಮೇಲೆ ಡಿಪೆಂಡ್ ಆಗಿದೆ. ಫಾರ್ ಎಕ್ಸಾಂಪಲ್ 2 to the power of n, ನೀವು 2 ಅಂತಲೇ ಯಾಕೆ ಬರೀತೀರಿ, 3, 4, 5 ಅಂತ ಬರೆಯೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳೇ, ನಾವು ಇಲ್ಲಿ ಸ್ಟಡಿ ಮಾಡ್ತಿರೋಂಥದ್ದು ಬೂಲಿಯನ್ ಆಲ್ಜಿಬ್ರಾ. ಎರಡು ವ್ಯಾಲ್ಯೂಗಳನ್ನು ಮಾತ್ರ ಪರಿಚಯ ಮಾಡ್ಕೊಳ್ತಾರೆ ಸಿಂಬಾಲಿಕ್ ಲಾಜಿಕ್ ಅಲ್ಲಿ, 0 ಮತ್ತು 1 ಅಂತ ಹೇಳಿ. 0 ಮೀನ್ಸ್ ಲೋ ವೋಲ್ಟೇಜ್, 1 ಮೀನ್ಸ್ ಹೈ ವೋಲ್ಟೇಜ್. 0 ಮೀನ್ಸ್ ಫಾಲ್ಸ್, 1 ಮೀನ್ಸ್ ಟ್ರೂ. 0 ಮೀನ್ಸ್ ನೋ, 1 ಮೀನ್ಸ್ ಎಸ್. ಹೀಗೆ ಅರ್ಥಗಳನ್ನು ಹೋಲಿಸ್ಕೊಳ್ತವೆ. ಹಾಗಾಗಿ ಇಲ್ಲಿ 2 to the power of n ಅಂತ ಹೇಳಿದ್ರೆ 2 ಮೀನ್ಸ್ ಇಲ್ಲಿ ಎರಡು ಬೈನರಿ ನಂಬರ್ಗಳನ್ನು ನಾವು ಪರಿಚಯ ಮಾಡ್ಕೊಳ್ತೇವೆ. ಎರಡು ಅಂಕಿಗಳನ್ನು ಬೈನರಿ ನಂಬರ್ಸ್ ಅಲ್ಲಿ ಎರಡು ಅಂಕಿಗಳನ್ನು ಪರಿಚಯ ಮಾಡ್ಕೊಳ್ತೇವೆ. ಅವಕ್ಕೆ 0 ಮತ್ತು 1 ಅಂತ ಹೇಳಿ. ಹಾಗಾಗಿ ನಾವು 2 ಅಂತ ಬರ್ತೇವೆ ವಿದ್ಯಾರ್ಥಿಗಳ. ಬೇರೆ ಅಂಕಿಗಳನ್ನು ಬರೆಯುವ ಸ್ವಾಗತ ಇಲ್ಲ ಅಲ್ಲಿ. n ಮೀನ್ಸ್ 2 to the power of n ಇನ್ಪುಟ್ ಕಾಂಬಿನೇಷನ್ ಇನ್ ದ ಟ್ರೂತ್ ಟೇಬಲ್ ಆಫ್ ಲಾಜಿಕ್ ಸಿಸ್ಟಮ್. ಇಲ್ಲಿ n ಅಂತ ತಾವು ಸೂಚಿಸಿದಿರಿ. ಈ n ಅಂತ ಹೇಳಿದ್ರೆ ಇಲ್ಲಿ ಹ್ಯಾವಿಂಗ್ n ಇನ್ಪುಟ್ ವೇರಿಯಬಲ್ಸ್. ಆ ಲಾಜಿಕ್ ಸಿಸ್ಟಮ್, ಈ ಲಾಜಿಕ್ ಸಿಸ್ಟಮ್ ಅಲ್ಲಿ ಅಥವಾ ಈ ಎಕ್ಸ್ಪ್ರೆಷನ್ ಅಲ್ಲಿ ಎಷ್ಟು ವೇರಿಯಬಲ್ ಇದಾವೆ, ಎ ಅಂತ ಒಂದು ವೇರಿಯಬಲ್ ಇದೆ, ಬಿ ಅಂತ ಒಂದು ವೇರಿಯಬಲ್ ಇದೆ ವಿದ್ಯಾರ್ಥಿಗಳೇ. ಎರಡೂ ವೇರಿಯಬಲ್ ಅನ್ನು ಬಳಸ್ಕೊಳ್ತೀವಿ. ಹಾಗಾಗಿ 2 to the power of n. n ಮೀನ್ಸ್ ನಂಬರ್ ಆಫ್ ವೇರಿಯಬಲ್ಸ್ ಇನ್ ದ ಲಾಜಿಕಲ್ ಎಕ್ಸ್ಪ್ರೆಷನ್. ನೀವು ಆ ಲಾಜಿಕಲ್ ಎಕ್ಸ್ಪ್ರೆಷನ್ ಅಲ್ಲಿ ಎಷ್ಟು ವೇರಿಯಬಲ್ ಅನ್ನ ಬಳಸ್ಕೊಂಡಿರಿ ಅದನ್ನ ಎಲ್ಲಿ ಬರೀಬೇಕು, ಈ n ಅಂತ ಜಾಗ ಇದೆಯಲ್ಲ ಅಲ್ಲಿ ನೀವು ಸೂಚಿಸಬೇಕು. 2 to the power of n ಇನ್ಪುಟ್ ಕಾಂಬಿನೇಷನ್ ಇನ್ ದ ಟ್ರೂತ್ ಟೇಬಲ್ ಅಲ್ಲಿ ನೀವು ಎಷ್ಟು ವೇರಿಯಬಲ್ ಬರೀಬೇಕು ಅಂತ ಗೊತ್ತಾಗುತ್ತೆ. ಆಫ್ ಲಾಜಿಕ್ ಸಿಸ್ಟಮ್ ಹ್ಯಾವಿಂಗ್ n ಇನ್ಪುಟ್ ವೇರಿಯಬಲ್. ಫಾರ್ ಎಕ್ಸಾಂಪಲ್ ಟ್ರೂತ್ ಟೇಬಲ್ ಆಫ್ ಬೂಲಿಯನ್ ಎಕ್ಸ್ಪ್ರೆಷನ್ 2 to the power of n ಈಸ್ ಈಕ್ವಲ್ ಟು ನಂಬರ್ ಆಫ್ ರೋಸ್. ನಾವು ಟ್ರೂತ್ ಟೇಬಲ್ ನ ರಚಿಸುವಾಗ ಎಷ್ಟು ರೋಗಳನ್ನು ಬರೀಬೇಕು ಅನ್ನೋದನ್ನು ಇದ್ರ ಮೇಲೆ ಡಿಪೆಂಡ್ ಆಗ್ತಿದೆ. ಎಷ್ಟು ಕಾಲಮ್ ಬರೀಬೇಕು ಅಂತ ಹೇಳಿ, ಎಷ್ಟು ವೇರಿಯಬಲ್ ಇದೆ, ಈಸ್ ಈಕ್ವಲ್ ಟು ಆಪರೇಟರ್ ಆದ್ಮೇಲೆ ಎರಡು ಕಾಲಮ್ಗಳನ್ನು ನಾನು ರಚಿಸಿದ್ದೀನಿ, ಎ ಮತ್ತು ಬಿ ಅಂತ ಹೇಳಿ. ನೆಕ್ಸ್ಟ್ ಎ ಪ್ಲಸ್ ಬಿ ಪ್ಲಸ್ ಎ ಬಿ. ಇಲ್ಲೂ ಒಂದು ಕಾಲಮ್ ಇದೆ, ಇಲ್ಲೂ ಒಂದು ಕಾಲಮ್ನ ಬರೀಬೇಕು ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಕಾಲಮ್ನ ಬರೀಬೇಕಾಗುತ್ತೆ ಎ ಬಿ ಅಂತ ಎಕ್ಸಾಂಪಲ್ಗೆ. ಹಾಗಾದ್ರೆ ಎಷ್ಟು ರೋಗಳನ್ನು ರಚಿಸಬೇಕು ನಾನು ಹೇಳಿದೆ. ಎ ಇಂದ ಫಸ್ಟ್ ಕಾಲಮ್, ಬಿ ಇಂದ ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ಇಸ್ ಎ ಬಿ. ನೀವು ಎ ಬಿ ಅಂದ್ರೆ ಮತ್ತೆ ಈ ಕಾಲಮ್ ಅಲ್ಲಿ ಸೂಚಿಸಬೇಕು ವಿದ್ಯಾರ್ಥಿಗಳೇ. 2 to the power of n ಈಸ್ ಈಕ್ವಲ್ ಟು ನಂಬರ್ ಆಫ್ ರೋಸ್. ಇಲ್ಲಿ 2 ಇಸ್ ದ ಬೈನರಿ ನಂಬರ್ಸ್, ಅದಕ್ಕಾಗಿ ನಾವು ಇಲ್ಲಿ 2 ಅಂತ ಬಳಸ್ಕೊಳ್ತಾನೆ. ಎರಡು ವೇರಿಯಬಲ್ ಬಳಸ್ಕೊಳ್ತೀವಿ ಅದಕ್ಕಾಗಿ. n ಮೀನ್ಸ್ ನಂಬರ್ ಆಫ್ ವೇರಿಯಬಲ್ಸ್ ಇನ್ ದ ಲಾಜಿಕಲ್ ಎಕ್ಸ್ಪ್ರೆಷನ್. ನಂಬರ್ ಆಫ್ ರೋಸ್ 2 to the power of n. n ಮೀನ್ಸ್ 2 ವೇರಿಯಬಲ್ಸ್, ಎರಡು ವೇರಿಯಬಲ್ ಇದೆ. ಹಾಗಾಗಿ n ಜಾಗದಲ್ಲಿ ಏನು ಬರಬೇಕು ವಿದ್ಯಾರ್ಥಿಗಳೇ, ನಾವು 2 ಅಂತ ಬರಬೇಕಾಗುತ್ತೆ. ಯಾಕೆ ನಾನು ತಗೊಂಡಿರೋಂಥ ಎಕ್ಸ್ಪ್ರೆಷನ್ ಎಷ್ಟಿದೆ ವೇರಿಯಬಲ್ಸು, ಎ ಬಿ ಎರಡು ವೇರಿಯಬಲ್ ಇದೆ. ಹಾಗಾಗಿ ಈ n ಅಂತ ಜಾಗದಲ್ಲಿ ಏನು ಬರಬೇಕು,
2 ಅಂತ ಸೂಚಿಸಬೇಕು. 2 to the power of 2 is equal to 4 rows. ಇಲ್ಲಿ ಎರಡು ವೇರಿಯೇಬಲ್ಗಳನ್ನು ತಗೊಂಡಿದ್ದೀರಿ, ಹಾಗಾಗಿ ನೀವು 4 ರೋಗಳನ್ನು ರಚಿಸಬೇಕು. ಓಕೆ, ಇಲ್ಲಿ 3 ಅಂತ ಬಂದರೆ ಎಫ್ ಆಫ್ ಎ ಕಮ ಬಿ ಕಮ ಸಿ 3 ವೇರಿಯೇಬಲ್ಗಳನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ನಾನು ಇಲ್ಲಿ 2 ವೇರಿಯೇಬಲ್ ಇರೋದ್ರಿಂದ ಎಕ್ಸ್ಪ್ರೆಷನ್ ಅಲ್ಲಿ 2 to the power of 2 ವೇರಿಯೇಬಲ್ಸ್ ಈಸ್ ಈಕ್ವಲ್ ಟು ಈ ಎರಡನ್ನ ಎಷ್ಟು ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು? 2 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 2 to the power of 3 ಅಂತ ಹೇಳಿದ್ರೆ ಈ 2 ಅನ್ನು 3 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಹಾಗಾದ್ರೆ ಇಲ್ಲಿ 2 ಇದೆ, ಈ 2 ಅನ್ನು 2 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟಾಯ್ತು? 4 rows. ನೀವು 4 ರೋಗಳನ್ನು ಈ ಟ್ರೂತ್ ಟೇಬಲ್ ಅಲ್ಲಿ ಬರೀಬೇಕು ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಇಲ್ಲಿ ನಾನೀಗ ಒಂದು ಟ್ರೂತ್ ಟೇಬಲ್ನ ರಚಿಸಬೇಕು. ಆ ಟ್ರೂತ್ ಟೇಬಲ್ನ ಬರೆಯೋ ವಿಧಾನವನ್ನು ನಾವು ಲಾಜಿಕಲ್ ಸ್ಟೇಟ್ಮೆಂಟ್ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ತೇವೆ ವಿದ್ಯಾರ್ಥಿಗಳೇ. ಈಗ ದೀಪ ಪ್ರಿಫರ್ಸ್ ರೈಸ್ ಫಾರ್ ಮೀಲ್ಸ್. ರೈಸನ್ನು ಆ ಪದದ ಸಂಬಂಧಪಟ್ಟಂತೆ ನಾನು ಯಾವ ವೇರಿಯಬಲ್ ತಗೊಂಡೀನಿ? ಎ ಅಂತ ವೇರಿಯಬಲ್ ತಗೊಂಡೀನಿ ವಿದ್ಯಾರ್ಥಿಗಳೇ. ದೀಪ ಪ್ರಿಫರ್ಸ್ ರೋಟಿ ಫಾರ್ ಮೀಲ್ಸ್. ರೋಟಿ ಅನ್ನೋದಕ್ಕೆ ಆ ಪದದ ಸಂಬಂಧಪಟ್ಟಂತೆ ಬಿ ಅಂತ ವೇರಿಯಬಲ್ನ ಸೂಚಿಸಿದ ವಿದ್ಯಾರ್ಥಿಗಳೇ. ಆ ವಿದ್ಯಾರ್ಥಿನಿ ಒಂದು ಬಾರಿ ರೈಸನ್ನು ಇಷ್ಟಪಡ್ಬೋದು, ಒಂದು ಬಾರಿ ರೋಟಿಯನ್ನು ಇಷ್ಟಪಡ್ಬೋದು, ಒಂದು ಬಾರಿ ಎರಡನ್ನೂ ಇಷ್ಟಪಡದೇ ಇರಬಹುದು, ಇನ್ನೊಂದು ಬಾರಿ ಎರಡನ್ನೂ ಇಷ್ಟಪಡಬಹುದು ವಿದ್ಯಾರ್ಥಿಗಳೇ. ಹಾಗಾಗಿ ನಾವು ಬರೆಯುವಂಥ ಟ್ರೂತ್ ಟೇಬಲ್ಲು ಇದರ ಮೇಲೆ, ಆ ವಿಷಯದ ಸಂಬಂಧಪಟ್ಟಂತೆ ಅಥವಾ ಲಾಜಿಕಲ್ ಸ್ಟೇಟ್ಮೆಂಟ್ ಮೇಲೆ ಆ ಸ್ಟೇಟ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಒಂದು ಎಕ್ಸಾಂಪಲ್ ನಾನು ತಿಳಿಸೋಕ್ಕೆ ನೀವು ಪ್ರಯತ್ನ ಪಡ್ತೀನಿ. ದೀಪ ಪ್ರಿಫರ್ಸ್ ರೈಸ್ ಫಾರ್ ಮೀಲ್ಸ್. ನಾವು ರೈಸ್ ಅನ್ನೋದಕ್ಕೆ ನಾವು ಯಾವ ವೇರಿಯಬಲ್ ತಗೊಂಡಿದ್ದೇವೆ? ಎ ಅಂತ ವೇರಿಯಬಲ್ ತಗೊಂಡಿದ್ದೀವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇಲ್ಲಿ ಎ ಬರಬೇಕು, ಎ ಅಂತ ವೇರಿಯಬಲ್ ಕಾಲಮ್ ಬರಬೇಕು. ಒಂದು ರೈಸ್ ಅಂತ ಕಾಲಮ್ ಇದೆ, ಇನ್ನೊಂದು ರೋಟಿ ಅಂತ ಕಾಲಮ್ ಇದೆ ವಿದ್ಯಾರ್ಥಿಗಳೇ. ರೈಸ್ ಭಾಗಕ್ಕೆ ಎ ಅಂತ ಗುರುತಿಸಿದೆ, ರೋಟಿ ಅನ್ನೋ ಭಾಗಕ್ಕೆ ಬಿ ಅಂತ ಗುರುತಿಸಿದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ನೀವು ಯಾಕೆ ರೋಗಳನ್ನು ಬರೀಬೇಕು? 1 2 ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, ಫೋರ್ತ್ ರೋ. 4 ರೋಗಳನ್ನು ಯಾಕೆ ಬರೀಬೇಕು ಅಂತ ಹೇಳಿದ್ರೆ, ನಮ್ಮ ಪ್ರಕಾರ ಫಾರ್ಮುಲಾ ಪ್ರಕಾರ 2 to the power of n ಎಷ್ಟು ವೇರಿಯಬಲ್ ಇದೆ? ದಿಸ್ ಒನ್ ಇಸ್ ದ ಒನ್ ವೇರಿಯಬಲ್, ದಿಸ್ ಒನ್ ಇಸ್ ದ ಅನದರ್ ವೇರಿಯಬಲ್. ರೈಸ್ ಎ, ರೋಟಿ ಬಿ, 2 ವೇರಿಯಬಲ್ ಇದೆ ವಿದ್ಯಾರ್ಥಿಗಳೇ. 2 ವೇರಿಯಬಲ್ ಎನ್ ಅಂತ ಹೇಳಿದ್ರೆ 2 ವೇರಿಯಬಲ್ ಇದಾವೆ, 2 ವೇರಿಯಬಲ್ ಅಂತ ತಗೊಂಡಿದ್ದೀವಿ. ಈಸ್ ಈಕ್ವಲ್ ಟು 4 rows. 2 ಅನ್ನು 2 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ 2 into 2 is equal to 4 rows. 2 ಕಾಲಮ್ಗಳನ್ನು ಇಲ್ಲಿ 2 ಕಾಲಮ್ಗಳನ್ನು ಮಾತ್ರ ಬರೆಯಿರಿ, ಯಾಕಂದರೆ ರೈಸ್ ಮತ್ತು ರೋಟಿ ಅಂತ ಅಷ್ಟೇ ನಾನು 2 ಕಾಲಮ್ಗಳನ್ನು ಬಳಸ್ಕೊಳ್ತೀನಿ. 2 ವೇರಿಯಬಲ್ ಇರೋದು 2 ಕಾಲಮ್ ಬಳಸ್ಕೊಳ್ತೀನಿ. ನೀವು ಎಷ್ಟು ರೋಗಳನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ? 2 to the power of 2 ವೇರಿಯಬಲ್ಸ್. ಹಾಗಾಗಿ 4 ರೋಗಳನ್ನು ಬರೀಬೇಕು, ಅಡ್ಡ ಸಾಲುಗಳನ್ನು ನೀವು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಫಸ್ಟ್ ರೋ ಅಲ್ಲಿ ನೀವು ಯಾವ ವ್ಯಾಲ್ಯೂನ ಬರೀಬೇಕು? ಈ ಹೇಳಿಕೆ ಪ್ರಕಾರ ಬರ್ಕೋಬೇಕು ವಿದ್ಯಾರ್ಥಿಗಳೇ. ಫಾರ್ ಎಕ್ಸಾಂಪಲ್, ದೀಪ ಪ್ರಿಫರ್ಸ್ ರೈಸ್ ಫಾರ್ ಮೀಲ್ಸ್. ದೀಪ ಎನ್ನುವರು ಮೀಲ್ಸ್ ಅಲ್ಲಿ ಯಾವುದನ್ನ ಇಷ್ಟಪಡ್ತಿದ್ದಾರೆ? ರೈಸ್ ಅನ್ನ ಇಷ್ಟಪಡ್ತಿದ್ದಾರೆ. ಹಾಗಾಗಿ ರೈಸ್ ಅನ್ನು ಇಷ್ಟಪಡ್ತಿದ್ದಾರೆ ಅಂದ್ರೆ ನೀವೇ ಬರೀಬೇಕು ವಿದ್ಯಾರ್ಥಿಗಳೇ, ಅಲ್ಲಿ ಟ್ರೂ ಅಂತ ಬರೀಬೇಕು. ಯಾವುದನ್ನ ಇಷ್ಟಪಡೋದಿಲ್ಲ ಅದನ್ನ ನೀವು 0 ಅಂತ ಬರೀಬೇಕು, ಫಾಲ್ಸ್ ಅಂತ ಬರೀಬೇಕು. ಹಾಗೆ ರೈಸ್ ಫಾರ್ ಮೀಲ್ಸ್, ನಾವು ಮೀಲ್ಸ್ ಅಲ್ಲಿ ಇಲ್ಲಿ ಏನು ಇಷ್ಟಪಡ್ತಿದ್ದಾರೆ? ರೈಸ್ ಅನ್ನ ಇಷ್ಟಪಡ್ತಾರೆ ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿ ಟ್ರೂ. ಮೊದಲು ಟ್ರೂ ಫಾಲ್ಸ್ ಅಂತ ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ 0 ಮತ್ತು 1 ಅಂತ ಎಕ್ಸಾಂಪಲ್ನ ಅರ್ಥ ಮಾಡ್ಕೊಳ್ಳೋಣ ವಿದ್ಯಾರ್ಥಿ. ಇಲ್ಲಿ ಏನಾಗಿದೆ? ದೀಪ ಪ್ರಿಫರ್ಸ್ ರೈಸ್ ಫಾರ್ ಮೀಲ್ಸ್. ಅದು ಎ, ರೈಸ್ ಅನ್ನು ಇಷ್ಟಪಡ್ತಾರೆ, ಹಾಗಾಗಿ ಟ್ರೂ ಅಂತ ಬರ್ದೇನೆ. ಇದರಲ್ಲಿ ರೋಟಿ ಇಷ್ಟಪಡ್ತಿದ್ದೀರಾ? ಇಲ್ಲ, ಹಾಗಾಗಿ ಇಲ್ಲಿ ಫಾಲ್ಸ್. ಎರಡನ್ನೂ ಇಷ್ಟಪಡೋದಾದ್ರೆ ಬರಬೇಕು ಟ್ರೂ ಮತ್ತೆ ಟ್ರೂ ಅಂತ ಬರಬೇಕು ವಿದ್ಯಾರ್ಥಿಗಳೇ. ಹಾಗೆ ನೆಕ್ಸ್ಟ್ 2ನೇ ಸಾಲ ಬರ್ತದೆ. ದೀಪ ಪ್ರಿಫರ್ ರೋಟಿ ಫಾರ್ ಮೀಲ್ಸ್. ಇಲ್ಲಿ ರೋಟಿಯನ್ನು ಮಾತ್ರ ಇಷ್ಟಪಡ್ತಿದ್ದಾರೆ, ಆಹಾರ ಪದ್ಧತಿಯಲ್ಲಿ ಬಯಸ್ತಿದ್ದಾರೆ. ಹಾಗಾಗಿ ಇಲ್ಲೇ ಮಾಡಬೇಕು, ಇಲ್ಲಿ ಫಾಲ್ಸ್. ರೈಸ್ ಅನ್ನ ಇಷ್ಟಪಡ್ತಾ ಇಲ್ಲ, ಹಾಗಾಗಿ ಎ
ರೈಸನ್ನು ಇಷ್ಟಪಡಲ್ಲ ಅಂತ ಬರೀಬೇಕು ನೀವು, ಫಾಲ್ಸ್ ಬರೀಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಯಾವ್ದಾರು ಇಷ್ಟಪಡ್ತಿದ್ದಾರೆ, ರೋಟಿ, ಹಾಗಾಗಿ ನೀವು ಟ್ರೂ ಅಂತ ಬಳಸಬೇಕು ವಿದ್ಯಾರ್ಥಿಗಳೇ. ಹೀಗೆ ಹಾಗೆ ನಾವು ರಿಸಲ್ಟ್ ಅಂತ ಕಾಲಮಲ್ಲಿ ಯಾವ ರೀತಿಯ ಔಟ್ಪುಟ್ಟನ್ನು, ಯಾವ ರೀತಿಯ ಆನ್ಸರ್ನ ಬರೀಬೇಕು ಅಂತೇಳಿ ನೆಕ್ಸ್ಟ್ ಎಕ್ಸಾಂಪಲಲ್ಲಿ ತಮಗೆ ಪರಿಚಯ ಮಾಡಿಕೊಡ್ತೀನಿ ವಿದ್ಯಾರ್ಥಿಗಳೇ. ದಿಸ್ ಒನ್ ದ ಎಕ್ಸಾಂಪಲ್ ಆಫ್ ಬೂಲಿಯನ್ ಆಲ್ಜಿಬ್ರಾ ಕಾನ್ಸೆಪ್ಟ್. ಇಲ್ಲಿ 0 and 1 ಆರ್ ದ ಸಿಗ್ನಲ್ಸ್ ಯೂಸಿಂಗ್ ಲಾಜಿಕ್ ಸರ್ಕ್ಯೂಟ್ಸ್. ಆ ಸರ್ಕ್ಯೂಟನ್ನು ನಾವು ಅಭ್ಯಾಸ ಬೇಕಂತ ಹೇಳಿದರೆ ನಾವು ಈ ಲಾಜಿಕಲ್ ಸ್ಟೇಟ್ಮೆಂಟ್ ಪ್ರಕಾರ ಅರ್ಥ ಮಾಡಿಕೊಂಡ್ರೆ ಮಾತ್ರ ಈ ಲಾಜಿಕಲ್ ಸರ್ಕ್ಯೂಟ್ಸಲ್ಲಿ ಹೇಗೆ ಸಿಗ್ನಲ್ ಪಾಸ್ ಆಗುತ್ತೆ, ಆ ಸಿಗ್ನಲ್ಸನ್ನು ಪಾಸ್ ಮಾಡಿದ ಮೇಲೆ ನಮಗೆ ಯಾವ ರೀತಿ ಔಟ್ಪುಟ್ಟನ್ನು ನಾವು ಕಾಣ್ತೇವೆ, ಈ ಒಂದು ಮ್ಯಾಥಮೆಟಿಕಲ್ ಲಾಜಿಕ್ ಕಾನ್ಸೆಪ್ಟ್ ಮುಖಾಂತರ ನಾವು ಇಲ್ಲಿ ಮುಖ್ಯವಾಗಿ ಬೂಲಿಯನ್ ಆಲ್ಜಿಬ್ರಾ ಅಂತ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ತೀವಿ. ಅದಕ್ಕೆ ಇಲ್ಲಿ ಬೂಲಿಯನ್ ಆಲ್ಜಿಬ್ರಾ ಆ್ಯಂಡ್ ಲಾಜಿಕ್ ಗೇಟ್ಸ್ ಎರಡೂ ವಿಧಾನಗಳನ್ನು ನಾನು ಜೊತೆಗೆ ಹೇಳ್ಕೊಡ್ತೀನಿ ವಿದ್ಯಾರ್ಥಿಗಳೇ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ 2 ಅಂತ ಬರೆಯುವ ಉದ್ದೇಶ, ಬೈನರಿ ನಂಬರ್ಸ್ ಇವೆ 0 ಮತ್ತು 1 ಅಂತ ಹೇಳಿ, ಹಾಗಾಗಿ 2 ಬರ್ತೇವೆ. ಏನಿದೆ ನಂಬರ್ ಆಫ್ ವೇರಿಯೇಬಲ್ಸ್ ಇನ್ ಲಾಜಿಕಲ್ ಎಕ್ಸ್ಪ್ರೆಷನ್. ನಾವು ಬರೆದಿರುವಂಥ ಲಾಜಿಕಲ್ ಎಕ್ಸ್ಪ್ರೆಷನ್ ಅಲ್ಲಿ ಎಷ್ಟು ವೇರಿಯೇಬಲ್ ಇದಾವೆ ಅನ್ನೋದನ್ನು ನಾವು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ತೇವೆ. ದಿಸ್ ದ ಕಾನ್ಸೆಪ್ಟ್ ಆಫ್ ಬೂಲಿಯನ್ ಆಲ್ಜಿಬ್ರಾ ಆ್ಯಂಡ್ ಟ್ರೂತ್ ವ್ಯಾಲ್ಯೂಸ್, ಲಾಜಿಕಲ್ ವೇರಿಯೇಬಲ್ಸ್, ಟ್ರೂತ್ ವ್ಯಾಲ್ಯೂಸ್ ಆ್ಯಂಡ್ ಟ್ರೂತ್ ಟೇಬಲ್ ಕಾನ್ಸೆಪ್ಟ್. ಒನ್ಸ್ ಅಗೇನ್, ನೀವು ಟ್ರೂತ್ ಟೇಬಲನ್ನು ರಚಿಸುವಾಗ ನಾವು ಮಾಡಬೇಕಾದಂಥ ಸೂಚನೆ ಏನು, ಮೊದಲು ಕೊಟ್ಟಿರೋಂಥ ಲಾಜಿಕಲ್ ಎಕ್ಸ್ಪ್ರೆಷನಲ್ಲಿ ಎಷ್ಟು ವೇರಿಯೇಬಲ್ ಇದ್ದಾವೆ ಅವುಗಳನ್ನು ನೀವು ಬರ್ಕೋಬೇಕು ವಿದ್ಯಾರ್ಥಿಗಳೇ ಟೇಬಲ್ನಲ್ಲಿ. ನೆಕ್ಸ್ಟು ಆ ವೇರಿಯೇಬಲ್ಗಳಿಗೆ ನಾವು ಸಿಗ್ನಲ್ಸನ್ನು 0 ಮತ್ತು 1 ಅಂತ ಈ ಸಿಂಬಾಲಿಕ್ ವ್ಯಾಲ್ಯೂವನ್ನು, ಸಿಗ್ನಲ್ಸನ್ನು ಹೇಗೆ ಬರೀಬೇಕು ಅಂತ ಮತ್ತೆ ಮುಂದಿನ ದಿನಗಳಲ್ಲಿ ಹೇಳ್ಕೊಡ್ತೇನೆ ಅಂತ ವಿದ್ಯಾರ್ಥಿಗಳೇ. ಜೊತೆಗೆ ಲಾಸ್ಟ್ ಒನ್ ಈಸ್, ನೀವು ಆ ರೋಗಳನ್ನು ಈ ಟ್ರೂತ್ ಟೇಬಲಲ್ಲಿ ರೋಸನ್ನು ಮತ್ತು ಕಾಲಮ್ಗಳನ್ನು ಬರೆಯುವಾಗ ಈ ಫಾರ್ಮುಲಾವನ್ನು ಅಭ್ಯಾಸಿಸಬೇಕು ವಿದ್ಯಾರ್ಥಿಗಳೇ. 2 to the power of n is equal to 2 to the power of number of variables in expression. ಎರಡು ವೇರಿಯಬಲ್ ಇದ್ದಾವೆ ಎ ಬಿ, ಹಾಗಾಗಿ 2 to the power of 2. ಈ ಎರಡನ್ನು 2 times ಮಲ್ಟಿಪ್ಲಿಕೇಶನ್ ಮಾಡಿದರೆ ನಿಮಗೆ ಆನ್ಸರ್ ಬರುತ್ತೆ 4 ಬರುತ್ತೆ. ಹಾಗಾಗಿ 4 rows. ಆ ಟ್ರೂತ್ ಟೇಬಲನ್ನು ಬರೆಯುವಾಗ ಈ ರೀತಿ ಅಭ್ಯಾಸ ಮಾಡಿದರೆ ನಿಮಗೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಟ್ರೂತ್ ಟೇಬಲ್ನ ಹೇಗೆ ರಚಿಸೋದು ಆ ವಿಧಾನಗಳನ್ನು ಅಭ್ಯಾಸಿಸೋಣ.